ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವೀನ್, ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಕಾರ್ಯಕರ್ತರು. ಇದು ವಾರ್ಡ್ ರಾಮಸ್ವಾಮಿ ಮತ್ತು ಮನೋಹರ್ ಇವರು ಲಿಮಿಟಲ್ಲಿ ಬರುತ್ತೆ. ಈ ವಾರ್ಡಲ್ಲಿ ಸುಮಾರು ಸಮಸ್ಯೆಗಳನ್ನು ಇಲ್ಲಿನ ಏನು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ, ಕಂಪ್ಲೇಂಟ್ ಸಹ ಮಾಡಿದ್ದಾರೆ ನಮ್ಗೆ ಕೂಡ. ಈ ಮುಂದೆ ಪಂಚಾಯಿತಿಗೆ ಹೋಗಿನೂ ಸಹ ಇವರು ಯಾವುದೇ ರೀತಿ ಕ್ರಮ ಹೇಳಿದ್ರು ಅವರು ಕ್ರಮ ಜರುಗಿಸ್ತಾ ಇಲ್ಲಂತೆ. ಈ ನಿಟ್ಟಲ್ಲಿ ನಾವು ಬಂದು ಸ್ಥಳೀಯರಲ್ಲಿ ಒಂದು ಮನವಿ ಮಾಡೋಕ್ಕೆ ಬಂದಿದ್ರಿ. ಮಾಲೀಕರಾದಂಥ ಮನೆ ಮಾಲೀಕರು ಮತ್ತು ಇಲ್ಲಿ ಒಬ್ಬರು ಮೆಂಬರ್ ಸಹ ಇದ್ದಾರೆ, ಮಾಜಿ ಮೆಂಬರು. ಏನಕ್ಕೆ ಒಂದು ಸ್ಪಂದಿಸೋದಕ್ಕಾಗಿಲ್ಲ ಅಂದರೆ ಇವರೆಲ್ಲ ಏನಕ್ಕೋಸ್ಕರ ಇವರೆಲ್ಲ ಮಾಜಿ ಮೆಂಬರ್ಗಳಾಗಿ ಇರ್ತಾರೆ ಅನ್ನೋದು ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಈ ರಸ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ರಸ್ತೆ ನೋಡಿ ಯಾವ ಮಟ್ಟದಲ್ಲಿ ಇದೆ ಅಂತ ನೋಡ್ಕೊಳ್ತಾ ಇರ್ಬೋದು. ಅಧಿಕಾರಿಗಳು ಕಣ್ಮುಚ್ಚು ಕುಳಿತಿದ್ದಾರ ಅನ್ನೋ ನಿಟ್ಟಲ್ಲಿ ನೋಡ್ತಾ ಇರ್ಬೋದು. ಉದ್ದೇಶಪೂರ್ವಕವಾಗಿ ಇಲ್ಲಿ ಒಬ್ಬರ ಸಮಸ್ಯೆಗಳನ್ನು ಅಳಲನ್ನು ತೊಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಬನ್ನಿ ಮಂಜು ಅವರೇ, ಏನು ರೀ ಸಮಸ್ಯೆ? ಹಾಂ ಬಂಧುಗಳೇ ನೋಡಿ ಯಾವ ಮಟ್ಟದಲ್ಲಿ ರಸ್ತೆಗಳನ್ನು ಕಾಮಗಾರಿ ಮಾಡಿಕೊಡ್ತಾರೆ ಅನ್ನೋದು ನಿಟ್ಟಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿನ ಬಿಲ್ಡಿಂಗ್ ನೋಡ್ಬೋದು, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ಇವರೆಲ್ಲ ಪ್ರತಿ ವರ್ಷ ತೆರಿಗೆಗಳು ಕಟ್ತಾರೆ, ಲಕ್ಷಾಂತರ ಗಟ್ಟಲೆ ತೆರಿಗೆಗಳು ಕಟ್ಟಿನೂ ಸಹ ಈ ರೀತಿ ದುರಾಂತರಿಗಳು. ನಮ್ಮ PDO ಸಿದ್ದರಾಜು ಅವರಿಗೆ ನಾವೊಂದು ಮನವಿ ಮಾಡ್ತೀನಿ. ಈ ನಿಟ್ಟಲ್ಲಿ ನೋಡ್ತಾ ಇರ್ಬೋದು, ಗ್ರಾಮದಲ್ಲಿ ವಾಸವಾಗಿರುವಂತಹ ಮಂಜು ಅನ್ನುವಂತಹ ಮಾಲೀಕರು, ಇವರಿಗೆಲ್ಲ ಎಷ್ಟೆಲ್ಲ ತೊಂದರೆ ಆಗ್ತಾಯಿದೆ. ಈ ಸ್ಯಾನಿಟ್ರಿ ಒಂದು ಕಾಮಗಾರಿ ಮಾಡಿದ್ದೀರಾ, ಇದಕ್ಕೆ ಯಾವುದೇ ನಿಟ್ಟಲ್ಲಿ ಒಂದು ಕಾಂಕ್ರೀಟ್ ಸಹ ಹಾಕಲಿಲ್ಲ. ಇಲ್ಲಿನ ರೋಡು ಸಮಸ್ಯೆಗಳನ್ನು ನೋಡಿ ಈ ರೀತಿ ಅಳಲುಗಳನ್ನು ತೋರ್ಕೊಳ್ತಾ ಇದ್ದಾರೆ. ಬನ್ನಿ ಮಂಜು ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಈ ಮಟ್ಟಕ್ಕೆ ಕಾಮಗಾರಿಗಳನ್ನ ನಾವು ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ ನಮ್ಮ ರಾಮಸ್ವಾಮಿ ಅವರು ಗ್ರಾಮ ಪಂಚಾಯಿತಿ ಮೆಂಬರ್ ಆದಂತಹ ಗ್ರಾಮ ಪಂಚಾಯಿತಿಯ ನಿಟ್ಟಲ್ಲಿ ರಸ್ತೆಗಳನ್ನು ನೋಡ್ಬೋದು, ಯಾವ ಮಟ್ಟಕ್ಕೆ ಅಭಿವೃದ್ಧಿಗಳು ಮಾಡ್ತಾರಂತ. ಇದೆಲ್ಲ ತೆರಿಗೆಗಳು ಕಟ್ತಾ ಇಲ್ಲ ಗ್ರಾಮದ ಕಾರ್ಯಕರ್ತರುಗಳು. ಓಕೆ 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 ಬಂಧುಗಳೇ ನೋಡ್ತಾ ಇರ್ಬೋದು ಈ ನಿಟ್ಟಲ್ಲಿ ಎಷ್ಟು ಮಟ್ಟಕ್ಕೆ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಅಂತ ಈ ನಿಟ್ಟಲ್ಲಿ ನೋಡ್ಬೋದು. ಎಷ್ಟೇ ಸತಿ ಇವರು ಮನವಿ ಮಾಡಿದ್ರೂ ಸಹ ಗ್ರಾಮ ಪಂಚಾಯಿತಿಯಲ್ಲಿರುವಂಥ